ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಕುಕಿಂಗ್ ಚಾನೆಲ್‌ಗೆ ಸ್ವಾಗತ, ಸುಸ್ವಾಗತ. ಈಸಿಯಾಗಿ ಸೌತೆಕಾಯಿ ಕಡುಬು, ಖಾರ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. 3 ಲೋಟ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ತೆಗ್ದಿಟ್ಕೊಂಡಿದ್ದೆ. ಈಗ ಬಾಣಲಿಗೆ ಹಾಕೊಂಡು ಹುರ್ಕೊಳ್ಬೇಕು. ಅದು ಪುಡಿ ಆಗ್ಬೇಕಲ್ವಾ, ಅದಕ್ಕೋಸ್ಕರ ತರಿಯಾಗಿ ಪುಡಿ ಮಾಡ್ಕೊಬೇಕು. ಈಗ ಜಾರಿಗೆ ಹಾಕೊಳ್ತಾ ಇದ್ದೀನಿ. ತರಿಯಾಗಿ ಪೌಡ್ರು ಆಗಿದೆ. ಈಗ ಬಾಣಲಿಗೆ ಹಾಕೊತೀನಿ. ಅಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಒಂದು ಬಾಣಲಿಗೆ ಹಾಕೊತಾ ಇದ್ದೀನಿ. ಬಾಣಲಿಗೆ ಹಾಕ್ಕೊಂಡು ಒಂದ್ಸತಿ ಕೈ ಆಡಿಸ್ಕೊಂಡು ಎಷ್ಟಿದೆ ಅಷ್ಟು ಹಾಕ್ಕೊಂಡು ಕೈ ಆಡಿಸ್ಕೊಬೇಕು. ಕೈ ಆಡಿಸ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಕಾಯಿ ಇದೆ ಅಲ್ವಾ, ಕಾಯಿನ ತುರಿದು ಹಾಕೊಬೋದು, ಇಲ್ಲಾಂದರೆ ಕಾಯಿ ತುರಿ ಹಾಕೊಂಡ್ಮೇಲೆ ಒಂದ್ಸತಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ ಅಂತ ಅಂದೆನಲ್ಲ, ಅದು ಹಾಕ್ಕೊಳ್ತೀನಿ. ಅದು ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಸಬ್ಬಸಿಗೆ ಸೊಪ್ಪಿದ್ರೆ ಸಬ್ಬಸಿಗೆ ಸೊಪ್ಪು ಹಾಕ್ಕೊಬೋದು, ಕೊತ್ತಂಬರಿ ಸೊಪ್ಪು ಇದ್ದು ಅದು ಹಾಕ್ಕೊಂಡಿದ್ದೀನಿ. ಒಂದು ಸತಿ ಕೈ ಆಡಿಸ್ಕೊಂಬಿಟ್ಟು ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಸತಿ ಮಿಕ್ಸ್ ಮಾಡ್ಕೊಬೇಕು. 2 ಸೌತೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಆ ಕಡೆ ತುದಿ ಈ ಕಡೆ ತುದಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ತಕ್ಕೊಳಲ್ಲ, ಹಾಗೆ ತುರ್ಕೊಳ್ತೀನಿ. ತುರಿದು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಹಾಗೆ ಹಸಿಮೆಣಸಿನ್ಕಾಯಿ 2ನ ಸಣ್ಣ ಸಣ್ಣಕ್ಕೆ ಹೆಚ್ಚಿ ತೆಗ್ದು ಇಟ್ಕೊಂಡಿದ್ದೀನಿ ಒಂದು ಕಪ್ಪಲ್ಲಿ. ಈಗ ಸೌತೆಕಾಯಿ ತುರಿದು ಇಟ್ಕೊಂಡಿದ್ದೆ, ಅದಕ್ಕೆ ಹಸಿಮೆಣಸಿನ್ಕಾಯಿ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿದ್ದು ಹಾಕ್ಕೊಳ್ತೀನಿ. ಸೌತೆಕಾಯಿ ನೀರು ಇರುತ್ತಲ್ವಾ, ಅದೇ ನೀರು ಬಿಟ್ಕೊಳ್ಳುತ್ತೆ. ನೀರು ಹಾಕ್ಬೇಕಂತೇನಿಲ್ಲ, ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಅಕಸ್ಮಾತ್ ಉಪ್ಪು ಕಮ್ಮಿ ಅನ್ಸಿದ್ರೆ ಉಪ್ಪು ಹಾಕ್ಕೊಳ್ಬೋದು. ಒಂದ್ಸಲ ಕೈ ಆಡಿಸ್ಕೊಂಬಿಟ್ಟು ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು. ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಸ್ವೀಟು ಮಾಡ್ತಾರೆ, ಖಾರನೂ ಮಾಡ್ತಾರೆ. ನಾನು ಖಾರ ಮಾಡಿರೋದು ಕಡುಬು. ತಟ್ಟೆ ಮುಚ್ಚಿ 5 ನಿಮಿಷ ಬಿಟ್ಟಿದ್ದೀನಿ. ಈಗ ಇಡ್ಲಿ ಪಾತ್ರೆ ಗೊತ್ತಲ್ಲ, ಈಗ ಒಂದ್ಸತಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅರಿಶಿನ ಎಲೆ ಗೊತ್ತಲ್ಲ, ಅರಿಶಿನ ಎಲೆ ತೊಗೊಂಡಿರೋದು, ಅರಿಶಿನ ಎಲೆಲಿ ಉಂಡೆ ಕಟ್ತೀನಿ. ಈ ಥರ ಮಾಡ್ಕೊತೀನಿ. ಅಕಸ್ಮಾತ್ ನಿಮಗೆ ಯಾವುದೂ ಎಲೆ ಸಿಕ್ಕಿಲ್ಲ ಅಂದರೆ ಸಣ್ಣ ಸಣ್ಣ ಕಪ್ ಬರುತ್ತಲ್ಲ, ಅದರಲ್ಲೂ ಹಾಕಿ ಬೇಯಕ್ಕಿಡ್ಬೋದು. ನಮಗೆ ಅರಿಶಿನ ಎಲೆ ಸಿಕ್ತು ಅಂತ, ಮನೆಯಲ್ಲೇ ಬಿಟ್ಟಿದ್ದು ಅಂತ, ಅದಕ್ಕೆ ಹಾಕ್ತಾಯಿದ್ದೀವಿ ಅಷ್ಟೇ. ಚೆನ್ನಾಗಾಗುತ್ತೆ ಮತ್ತು ಅರಿಶಿನದಲ್ಲಿ ಮಾಡಿದ್ರೆ ಅಂತ. ಅದು ನಿಲ್ತಾ ಇಲ್ಲ, ಸಣ್ಣ ಎಲೆ ಅಲ್ವಾ, ಅದಕ್ಕೋಸ್ಕರ. ತುಂಬ ಸಿಕ್ಕಿಲ್ಲ ಎಲೆ. ಆಮೇಲೆ ಈಗ ಬೇಯಕ್ಕಿಟ್ಟಿದ್ದೀವಿ. ತಟ್ಟೆ ಮುಚ್ಚಿಬಿಟ್ಟು ಬೇಯಕ್ಕಿಡಬೇಕು. ಒಂದು ಗಂಟೆ ಆದರೂ ಬೇಯಬೇಕಿದು. ಆಮೇಲೆ ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ನೀವು ಎಲೆ ಸಿಕ್ಕಿಲ್ಲ ಅಂದರೆ ಕಪ್ಪಲ್ಲೂ ಮಾಡ್ಬೋದು, ಸಣ್ಣ ಸಣ್ಣ ಕಪ್ಪು. ನಾವು ಎಲೆ ಸಿಕ್ತು, ಅದು ಜಾಸ್ತಿ ಸಿಕ್ಕಿಲ್ಲ ಎಲೆ, ಸ್ವಲ್ಪ ಸಿಕ್ತು ಅಷ್ಟೇ. ಮನೇಲೇ ಬಿಟ್ಟಿತ್ತು, ಸ್ವಲ್ಪ ಬಿಟ್ಟಿತ್ತು, ಅದು ಸಣ್ಣ ಸಣ್ಣ ಎಲೆ, ಅದಕ್ಕೋಸ್ಕರ. ಆಮೇಲೆ ಸಿಕ್ಕಿಲ್ಲ ಅಂತ ಕಪ್ಪಲ್ಲೂ ಮಾಡಿದ್ವಿ. ಈಗ ಪ್ಲೇಟಿಗೆ ಹಾಕ್ಕೊತಾ ಇದ್ದೀವಿ. ಪ್ಲೇಟಿಗೆ ಹಾಕ್ಕೊಂಡು ಚಟ್ನಿ ಯಾವುದಾದ್ರೂ ಆಗುತ್ತೆ. ಟೊಮೆಟೊಕಾಯಿ ಚಟ್ನಿ, ಹುರಿಗಡಲೆ ಚಟ್ನಿ, ಟೊಮೆಟೊ ಹಣ್ಣಿನ ಚಟ್ನಿ ಯಾವುದಾದ್ರೂ ಆಗುತ್ತೆ. ತುಂಬ ಚೆನ್ನಾಗಾಗಿತ್ತು. ಅರಿಶಿಣದಲ್ಲಿ ಮಾಡಿದ್ದೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.